ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವಿಟಮಿನ್ ಬಿ12 ಕೊರತೆಯಿಂದ ಆಗುವಂತಹ ಲಕ್ಷಣಗಳು ಯಾವುವು ಮತ್ತು ಈ ವಿಟಮಿನ್ ಬಿ12 ಕೊರತೆ ಆಗದಂತೆ ತಡೆಗಟ್ಟಲು ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಮ್ಮ ದೇಹಕ್ಕೆ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಈ ವಿಟಮಿನ್ ಬಿ12 ಅತಿ ಮುಖ್ಯವಾಗಿದೆ. ಇದರ ಕೊರತೆಯಿಂದಾಗಿ ನಮ್ಮ ದೇಹದಲ್ಲಿ ಆಮ್ಲಜನಕ ಸರಿಯಾಗಿ ಸಿಗದೆ ದಣಿವು ಉಂಟಾಗುತ್ತದೆ ಮತ್ತು ದೌರ್ಬಲ್ಯ ಉಂಟಾಗುತ್ತದೆ. ಇನ್ನು ಈ ವಿಟಮಿನ್ ಬಿ12 ಕೊರತೆಯಿಂದಾಗಿ ನಮ್ಮ ನರಗಳಿಗೆ ಹಾನಿ ಉಂಟಾಗುತ್ತದೆ. ಇದರಿಂದ ನಮ್ಮ ಕೈ ಮತ್ತು ಕಾಲುಗಳು ಮರಗಟ್ಟುವಿಕೆ ಅನುಭವ ಆಗಿರಬಹುದು ಅಥವಾ ಕೈ ಕಾಲುಗಳು ಜುಮ್ಮೆನಿಸುತ್ತದೆ. ಕೆಲವರಿಗೆ ತಲೆ ಸುತ್ತು ಮತ್ತು ಮೂರ್ಛೆ ಹೋಗುವಂತಹ ಅನುಭವ ಕೂಡ ಆಗಬಹುದು. ಇನ್ನು ಈ ವಿಟಮಿನ್ ಬಿ12 ಯಾರಿಗೆ ಕಡಿಮೆ ಇರುತ್ತದೆ ಅಂತವರಿಗೆ ಮೂಡ್ ಚೇಂಜ್ ಆಗುತ್ತಾ ಇರುತ್ತದೆ. ಕೆಲವರಿಗೆ ಖಿನ್ನತೆ ಉಂಟಾಗುತ್ತಾ ಇರುತ್ತದೆ. ಕೆಲವರು ಸಣ್ಣ ಸಣ್ಣ ವಿಷಯಕ್ಕೆ ಚಿಂತೆಯನ್ನು ಮಾಡುತ್ತಾ ಇರುತ್ತಾರೆ ಮತ್ತು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಾ ಇರುತ್ತಾರೆ. ಈ ರೀತಿ ಯಾಕೆ ಆಗುತ್ತದೆ ಅಂದರೆ, ಈ ವಿಟಮಿನ್ ಬಿ12 ನಮ್ಮ ಮೆದುಳಿನ ರಾಸಾಯನಿಕ ಮಟ್ಟವನ್ನು ಈ ಬಿ12 ನಿಯಂತ್ರಣ ಮಾಡುತ್ತದೆ. ಯಾವಾಗ ಬಿ12 ಕೊರತೆ ಆಗುತ್ತದೆ ಆಗ ಈ ರೀತಿಯಾಗಿ ಮೂಡ್ ಚೇಂಜ್ ಆಗುತ್ತಾ ಇರುತ್ತದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿರಬಹುದು, ಏನೇ ಹೇಳಿದರೂ ಕೂಡ ಅವರಿಗೆ ನೆನಪು ಇರುವುದಿಲ್ಲ. ಈ ನೆನಪು ಯಾಕೆ ಇರಂಗಿಲ್ಲ ಅಂದರೆ ವಿಟಮಿನ್ ಬಿ12 ಕೊರತೆ ಇರುತ್ತದೆ. ಹಾಗಾಗಿ ಅವರಿಗೆ ಏನೇ ಹೇಳಿದರೂ ಕೂಡ ನೆನಪು ಇರುವುದಿಲ್ಲ. ಅಂದರೆ ಸ್ಮರಣ ಶಕ್ತಿಯ ಸಮಸ್ಯೆ ಇರುತ್ತದೆ ಮತ್ತು ಗಮನ ಹರಿಸುವಂತಹ ಸಮಸ್ಯೆ ಕೂಡ ಇರುತ್ತದೆ. ಹಾಗಾಗಿ ವಿಟಮಿನ್ ಬಿ12 ಕೊರತೆಯನ್ನು ನೀವು ಸರಿ ಮಾಡಿಕೊಳ್ಳಲೇಬೇಕಾಗುತ್ತದೆ. ಇನ್ನು ಯಾರಿಗೆ ಈ ಸಮಸ್ಯೆ ಇರುತ್ತದೆ ಅಂಥವ್ರಿಗೆ ಬಾಯಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಇರುತ್ತದೆ. ಅಂದರೆ ಬಾಯಿಯಲ್ಲಿ ಹುಣ್ಣಾಗಿರ್ಬೋದು ಅಥವಾ ಇನ್ನಿತರ ಬಾಯಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಬರುತ್ತಾ ಇರುತ್ತದೆ ಮತ್ತು ತಲೆ ಸುತ್ತು ಆಗುತ್ತಾ ಇರುತ್ತದೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಇನ್ನು ವಿಟಮಿನ್ ಬಿ12 ಕೊರತೆಯಿಂದಾಗಿ ಹೃದಯದ ಬಡಿತವು ಕೂಡ ಅಸಹಜವಾಗಬಹುದು. ಇನ್ನು ಇದಕ್ಕೆ ಪರಿಹಾರ ಏನು, ಯಾವ ಆಹಾರವನ್ನು ಸೇವನೆ ಮಾಡಿದರೆ ಈ ವಿಟಮಿನ್ ಬಿ12 ಕೊರತೆಯನ್ನು ತಡೆಯಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಲು, ಮೊಸರು ಮತ್ತು ಬೆಣ್ಣೆ ಹಾಗೂ ತುಪ್ಪಗಳನ್ನು ನಿಮ್ಮ ದಿನನಿತ್ಯ ಆಹಾರಗಳಲ್ಲಿ ಸೇವನೆ ಮಾಡೋದ್ರಿಂದ ವಿಟಮಿನ್ ಬಿ12 ಕೊರತೆಯನ್ನು ತಡೆಗಟ್ಟಬಹುದು. ಹಾಗೆಯೇ ನೀವೇನಾದರೂ ಎಗ್ಗನ್ನು ಸೇವನೆ ಮಾಡುತ್ತಾ ಇದ್ದರೆ ಸಂಪೂರ್ಣ ಎಗ್ಗನ್ನು ಸೇವನೆ ಮಾಡಿ. ಯಾಕಂದರೆ ಮೊಟ್ಟೆಯ ಬಿಳಿ ಭಾಗಕ್ಕಿಂತ ಹಳದಿ ಭಾಗದಲ್ಲಿ ಹೆಚ್ಚು ವಿಟಮಿನ್ ಬಿ12 ಇರುತ್ತದೆ. ಹಾಗಾಗಿ ಪೂರ್ತಿ ಮೊಟ್ಟೆಯನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ನೀವೇನಾದರೂ ನಾನ್ ವೆಜ್ ಅನ್ನು ಸೇವನೆ ಮಾಡುತ್ತಾ ಇದ್ದರೆ ಮೀನನ್ನು ಸೇವನೆ ಮಾಡಿ. ವಿಶೇಷವಾಗಿ ಸಾಲ್ಮನ್ ಹಾಗೂ ಟೋನಾ ಫಿಶ್ನಲ್ಲಿ ವಿಟಮಿನ್ ಬಿ12 ಉತ್ತಮವಾಗಿರುತ್ತದೆ ಮತ್ತು ಮಟನ್ ಸೇವನೆ ಮಾಡಬಹುದು ಹಾಗೂ ಚಿಕನ್ ಅನ್ನು ಕೂಡ ಸೇವನೆ ಮಾಡಬಹುದು. ಇನ್ನು ನೀವು ಶುದ್ಧವಾದ ಸಸ್ಯಾಹಾರಿಗಳಾಗಿದ್ದರೆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ವಿಟಮಿನ್ ಬಿ12 ಸಪ್ಲಿಮೆಂಟ್ಗಳು ಅಥವಾ ಇನ್ನಿತರ ಟ್ಯಾಬ್ಲೆಟ್ಗಳನ್ನು ಬಳಸಬಹುದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.